ಹರಿದಾಸರ ಪರಂಪರೆ ಅದು ವಿಜಯದಾಸರು ಗೋಪಾಲದಾಸರಲ್ಲಿ ಏರಿಕೆ ಹೋಯಿತು ಅಂತ ಹೇಳಿ ನಾವು ಭಾವಿಸಬೇಕಾಗಿಲ್ಲ. ಅನೇಕ ಜನ ಹರಿದಾಸರು ಇವತ್ತು ಗೂಢವಾಗಿ ಆ ಒಂದು ಹರಿದಾಸ ಸಾಹಿತ್ಯವನ್ನು ಮುಂದೆ ಮುಂದುವರಿಸ್ತಾ ಇದ್ದಾರೆ. ಅಂಥವರಲ್ಲಿ ರಾಮಾಂಕಿತ ರಾಮದಾಸರು ಕೂಡ ಬಹಳ ಮುಖ್ಯವಾದಂತಹ ಹರಿದಾಸರಾಗಿದ್ದಾರೆ. ಇವತ್ತು ಅವರ ಕೃತಿಗಳನ್ನು ಜಗತ್ತಿಗೆ ಲೋಕಕ್ಕೆ ಪರಿಚಯ ಮಾಡತಕ್ಕಂತಹ ಪ್ರಚಾರ ಮಾಡತಕ್ಕಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಈ ಪರಿವಾರದವರು ನಡೆಸ್ತಾ ಇರುವುದಕ್ಕೆ, ಭಜನಾ ಮಂಡಳಿಯವರು ನಡೆಸ್ತಾ ಇರುವುದಕ್ಕೆ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಅತ್ಯಂತ ಒಂದು ಶ್ರೇಷ್ಠವಾದಂತಹ ಕಾರ್ಯವಾಗಿದ್ದು ವ್ಯಾಪಕವಾಗಿ ರಾಮಾಂಕಿತ ರಾಮದಾಸರ ಎಲ್ಲ ಕೃತಿಗಳು ಕೂಡ ಅದು ಎಲ್ಲ ಕಡೆ ಪ್ರಚಾರವಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಉಪಾಸ್ಯ ದೇವರು, ಆಚಾರ್ಯರು ಕೊಟ್ಟಂತಹ ದೇವರು ವಿಠ್ಠಲ ದೇವರು. ವಿಠ್ಠಲ ದೇವರಿಗೆ ಹರಿದಾಸ ಸಾಹಿತ್ಯ ಎಂಬುದು ಬಹಳ ಇಷ್ಟವಾದದ್ದು. ಹಾಗಾಗಿ ನಮ್ಮ ಪರ್ಯಾಯ ಕಾಲದಲ್ಲಿ ಈ ಒಂದು ಕೃತಿಗಳ ಸಮರ್ಪಣೆ ನಮ್ಮ ವಿಠ್ಠಲ ದೇವರಿಗೂ ಕೂಡ ಅತ್ಯಂತ ಸಂತೋಷವಾಗಿದೆ ಅಂತ ಹೇಳಿ ಹೇಳ್ತಾ, ನಮ್ಮ ಮುರಳೀಧರ ಆಚಾರ್ಯರ ಒಂದು ನೇತೃತ್ವದಲ್ಲಿ ಎಲ್ಲ ಭಜನಾ ಮಂಡಳಿ ಮತ್ತು ಪರಿವಾರಗಳ ಎಲ್ಲ ಸಹಭಾಗಿತ್ವದಲ್ಲಿ ಕೃಷ್ಣಾಚಾರ್ಯರ ಒಂದು ನೇತೃತ್ವದಲ್ಲಿ ಈ ಒಂದು ಹೊಸ ಸಂಸ್ಥೆ ಏನು ಬಂದಿದೆ, ಪ್ರಥಮ ವಾರ್ಷಿಕೋತ್ಸವ ಆಗಿದೆ. ಇದು ಇದೇ ರೀತಿಯ ರಜತೋತ್ಸವ, ಸುವರ್ಣೋತ್ಸವ, ಶತಮಾನೋತ್ಸವ ಆಗಲಿ ಈ ಒಂದು ಸಂಸ್ಥೆಯಿಂದ ನಿರಂತರವಾದಂತಹ ಭಕ್ತಿ ಪ್ರಚಾರದ ಕಾರ್ಯ ನಡೆಯಲಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಈ ಒಂದು ಹರಿದಾಸ ಸಾಹಿತ್ಯದ ಪ್ರಚಾರದ ಜೊತೆಗೆ ಭಗವದ್ಗೀತೆಯ ಪ್ರಚಾರವನ್ನು ಕೂಡ ನೀವು ಮಾಡಬೇಕು. ನಾವು 1 ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಏನು ಪ್ರಾರಂಭ ಮಾಡಿದ್ದೇವೆ. 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಇವೆಲ್ಲರೂ ಕೂಡ ಆ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಿ, ನೀವು ಮಾತ್ರ ಅಲ್ಲ ನಿಮ್ಮ ಪರಿಚಿತರಿಗೂ ಕೂಡ ಆ ಬಗ್ಗೆ ಪ್ರೇರಣೆಯನ್ನು ನೀಡಿ ನಿಮ್ಮ ಗೀತಾಚಾರ್ಯರ ಒಂದು ವಿಶೇಷ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಬಯಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ